ಬೆಳಗಾವಿ ಜಿಲ್ಲೆ ಹಾರಗೆರೆ ಪೊಲೀಸ್ ಸ್ಟೇಷನ್ದ ವ್ಯಾಪ್ತಿಯಲ್ಲಿ ಫೆಬ್ರವರಿ 6 ಮತ್ತು 7 ಅವತ್ತು ಮಧ್ಯರಾತ್ರಿಯಲ್ಲಿ ಒಂದು ಕಳ್ತನ ಅಭಿಷೇಕ್ ಪಾಂಡೆ ಎಂಬರ ಮನೆಯಲ್ಲಿ ಒಂದು ಕಳ್ತನ ಆಗಿದೆ. ಆ ಕಳ್ತನದಲ್ಲಿ ಸುಮಾರು 28 ತೊಲ ಗೋಲ್ಡ್ ಮತ್ತು ಮೋರ್ ದನ್ 1 kg ಸಿಲ್ವರ್ ಕಳ್ತನ ಆಗಿದೆ. ಅದೇ ಸಂದರ್ಭದಲ್ಲಿ ಸೀರಿಯಸ್ ಆಫ್ ಅಫೆನ್ಸ್ ಹಾರಗೆರೆ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಸಣ್ಣ ಪುಟ್ಟ ಹೌಸ್ ಬ್ರೇಕಿಂಗ್ ಥೆಫ್ಟ್ ಒಂದು ರಿಪೋರ್ಟ್ ಆಗಿದೆ. ಸೊ ಸುಮಾರು 280 ಗ್ರಾಮ್ ಗೋಲ್ಡ್ ಇದರಲ್ಲಿ ಕಾಣೆಯಾಗಿರೋದ್ರಿಂದ ಇದನ್ನು ನಾವು ಪರಿಶೀಲನೆ ಮಾಡಿ ತಕ್ಷಣ ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಡಿಜಿಟಲ್ ಸರ್ವೈಲೆನ್ಸ್ ಎಲ್ಲ ನಾವು ಫಾಲೋ ಮಾಡೋ ಸಂದರ್ಭದಲ್ಲಿ CCTV ಕ್ಯಾಮರಾನಲ್ಲಿ ಒಂದು ಫುಟೇಜ್ ಬರ್ತದೆ. ಅದರಲ್ಲಿ ಆ ಗ್ಯಾಂಗ್ ತರೋ ಪ್ರೊಫೆಷ್ನಲ್ ಗ್ಯಾಂಗ್ ಇರೋದು ಕಂಡು ಬಂದಿರ್ತದೆ. ತರೋ ಪ್ರೊಫೆಷ್ನಲ್ ಮತ್ತು ಈ ಅಪಘಾತವನ್ನು ಮಾಡ್ತಾ ಇರೋದು ಗಂಭೀರವಾಗಿ ಒಂದು ಫೇಸ್ ಮಾಸ್ಕ್ ಹಾಕ್ಕೊಂಡು ಫಿಂಗರ್ ಪ್ರಿಂಟ್ ಯಾವುದೇ ಸಿಗಬಾರದು ಅಂದರೆ ಉದ್ದೇಶದಿಂದ ಫಿಂಗರ್ ಪ್ರಿಂಟಕ್ಕೂ ಯಾವುದೇ ಸಿಗಬಾರದು ಇಂಥ ಭಾಳಷ್ಟು ಸೂಕ್ಷ್ಮದಿಂದ ಈ ಅಪರಾಧವನ್ನು ಮಾಡಿರ್ತಾರೆ. ಸೊ ಅದನ್ನು ಗಂಭೀರವಾಗಿ ನಮ್ಮ DSP ಅತ್ತನಿ ಅವರು ಮತ್ತು ಹಾರಗೆರೆ CP ಅವರು ಇಬ್ಬರು ಗಂಭೀರವಾಗಿ ತಗೊಂಡು ನಮ್ಮ ಗಮನಕ್ಕೆ ತೊಗೊಂಡು ಬಂದಿದ್ದಾರೆ. ಸೊ ಇಂಥ ಒಂದು ಗಂಭೀರದ ಅಪರಾಧ ಎಷ್ಟೊಂದು ಜನ ಸುಮಾರು 6ರಿಂದ 7 ಜನ ಆ ಅಪಘಾತದಲ್ಲಿ ಮಾತ್ರ ಭಾಗಿಯಾಗಿರೋದು ಕಂಡು ಬಂದಿದೆ. ಸೊ ಇಷ್ಟೊಂದು ಗಂಭೀರ ಅಪರಾಧ ಆಗಿರೋದ್ರಿಂದ ಸ್ಪೆಷಲ್ ಟೀಮನ್ನು ನಮ್ಮ DSP ಅತ್ತನಿ ಅವರು ಫಾರ್ಮ್ ಮಾಡಿದ್ದಾರೆ. ಅದರಲ್ಲಿ CPI ಹಾರಗೆರೆ ರತನ್ ಕುಮಾರ್ ಅವರ ಟೀಮನ್ನು ಲೀಡ್ ಮಾಡಿಕೊಂಡು ಮತ್ತು PSI ಹಾರಗೆರೆ ಮಾಲಪ್ಪ ಪೂಜಾರಿ ಮತ್ತು ಅವರ ಸ್ಟಾಫ್ ಎಲ್ಲರೂ ಕುಡಿಚಿ ಹಾರಗೆರೆ ಮತ್ತು ಐಗಲಿ 3 ಸ್ಟೇಷನ್ನಿಂದ ಒಂದು ದೊಡ್ಡ ಟೀಮನ್ನು ಕಟ್ಟಿ ಇದನ್ನು ಫಾಲೋ ಮಾಡೋಕ್ಕೆ ಶುರು ಮಾಡಿದ್ವಿ. ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ಲಿಂದ ಟೆಕ್ನಿಕಲ್ ಸರ್ವೈಲೆನ್ಸು ಶುರುವಾಗಿದೆ. ಸೊ ಇದರಲ್ಲಿ ಈ ಅಪರಾಧ ಎಲ್ಲಿ ಹೋಗಿ ಮುಗೀತು ಅಂದರೆ ಇದರಲ್ಲಿ ಮಹಾರಾಷ್ಟ್ರದಿಂದ ಒಂದು ಇದೇ ಕೆಲಸ ಮನೆ ಕಳ್ತನ ಮಾಡುವುದು ಮತ್ತು ಡೆಕಾಯಿಟಿ ರಾಬರಿ ಮಾಡುವ ಒಂದು ದೊಡ್ಡ ಗ್ಯಾಂಗ್ ಇದನ್ನು ಮಾಡಿರೋದು ಕಂಡು ಬಂದಿದೆ. ಫೇಸ್ ಐಡೆಂಟಿಫಿಕೇಷನ್ ಆಯಿತು. ಅದಾದಮೇಲೆ ಸುಮಾರು ದಿವಸ ವೆಯ್ಟ್ ಮಾಡಿ ಅಲ್ಲಿಂದ ಇಲ್ಲಿ ಮತ್ತು ಅಪರಾಧ ಮಾಡುವುದಕ್ಕೆ ಇವರು ಬರ್ತಾ ಇರುವ ಸಂದರ್ಭದಲ್ಲಿ ಟೀಮ್ ಫಾಲೋ ಮಾಡಿಕೊಂಡು ರಾತ್ರಿ ಸಂದರ್ಭದಲ್ಲಿ ಇಲ್ಲಿ ಬಂದು ಸ್ಟೇ ಮಾಡುವ ಸಂದರ್ಭದಲ್ಲಿ ನಮ್ಮ ಹಾರಗೆರೆ ಟೀಮ್ ಅವರು ಒಂದು 6 ಜನವನ್ನು ಅರೆಸ್ಟ್ ಮಾಡ್ತಾರೆ. ಅದಾದ ನಂತರ ಇನ್ನೊಂದು ಅಕ್ಯೂಸ್ಡ್ 7ನೇ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡ್ತಾರೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರ ಸ್ಟೇಟ್ನವರು. ಮಹಾರಾಷ್ಟ್ರನಲ್ಲಿ ಇವರು ಪರ್ಟಿಕ್ಯುಲರ್ಲಿ 2 ಜಿಲ್ಲೆಗಳಿಂದ ಬಂದಿರ್ತಾರೆ. ಜಾಲ್ನಾ ಡಿಸ್ಟಿಕ್ಲಿಂದ ಬಂದಿರ್ತಾರೆ. ಈ ಅಕ್ಯೂಸ್ಡ್ ಪರ್ಟಿಕ್ಯುಲರ್ಲಿ ಇವರ ಉದ್ದೇಶನೇ ಏನಂದರೆ ತುಂಬ ದೂರ ಟ್ರಾವೆಲ್ ಮಾಡೋದು, ರ್ಯಾಂಡಮ್ ಆಗಿ ಒಂದು ಸೀರಿಯಸ್ ಆಫ್ ಹೌಸ್ ಬ್ರೇಕಿಂಗ್ ಮಾಡೋದು. ಇತ್ತೀಚೆಗೆ ಈ ಕೇಸಲ್ಲಿ ಭಾಗಿಯಾಗಿರುವ 7 ಜನವನ್ನು ನಾವು ಅರೆಸ್ಟ್ ಮಾಡಿದ್ವಿ. 7 ಜನದಲ್ಲಿ ಒಬ್ಬ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಇದ್ದಾನೆ, ಸುನಿಲ್ ನಾಥ ಪವಾರ್. ನಮ್ಮ ಕೇಸಲ್ಲಿ A2 ಆಗಿದ್ದಾನೆ. ಇವನು ಡೆಕಾಯಿಟಿಯ ಕೇಸು ಮತ್ತು ಅಲ್ಲಿ ಹೋಗೋ ಸಂದರ್ಭದಲ್ಲಿ ಮನೆಯಲ್ಲಿರೋವನ್ನು ಕೊಂದು ಅಲ್ಲಿಂದ ಪ್ರಾಪರ್ಟಿಯನ್ನು ತೊಗೊಂಡು ಹೋಗಿರೋದು ಕಂಡು ಬಂದಿರ್ತದೆ. ಅದ್ರ ಜೊತೆಗೆ ರವಿ ಅಣ್ಣ ಶಿಂಡೆ ಎಂಬುವನು, ಶಂಕರ್, ದಿಲೀಪ್ ತುಕಾರಾಮ್ ಶಿಂಡೆ, ಕಿಶೋರ ಮತ್ತು ವಿನೋದ್, ಮಿಥುನ್ ಇಂತಹ 7 ಅಕ್ಯೂಸರನ್ನು ಆಲ್ರೆಡಿ ಅರೆಸ್ಟ್ ಮಾಡಲಾಗಿದೆ. ಇವರೆಲ್ಲರೂ ಕೂಡ ಮಹಾರಾಷ್ಟ್ರನಲ್ಲಿ ಕೂಡ ಬೇರೆ ಬೇರೆ ಸ್ಟೇಷನ್ಗಳಲ್ಲಿ ಭಾಳಷ್ಟು ಇಂತಹ ಗಂಭೀರವಾದ ಅಪರಾಧಗಳಲ್ಲಿ ಭಾಗಿಯಾಗಿರ್ತಾರೆ.